ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ಬೋದಾ ಅಂತ. ಬ್ರೋ, ನಿಮ್ಮ ಫ್ರೆಂಡ್ಗಳು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಬೇಡ ಅಂತ ಅಂದರೆ ದುಡ್ಡು ರಿಕವರ್ ಆಗುತ್ತೆ, ಆದರೆ ಕೋರ್ಟು ಕಚೇರಿ ಕೇಸು ಅಂತ ಸುಮ್ಮನೆ ಅಲ್ದಾಡಿಸ್ತಾ ಇರ್ತಾರೆ ಅಂತ ನನಗನ್ಸುತ್ತೆ. ಅದು ಸರಿನೇ ಪಾಪ, ಕಷ್ಟಪಟ್ಟು ಕೋವಿಡ್ ಇಟ್ಟಿದ್ದೆ, ಏನು ಮಾಡೋಕ್ಕಾಗತ್ತೆ. ಅಯ್ಯೋ, ದುಡ್ಡಿಲ್ಲ ಅನ್ನೋದು ಇವನಿಗೆ ಗೊತ್ತಾಗ್ಬಿಟ್ಟಿದೆಯಲ್ಲ. ಛೇ, ನಾನೆಂಥ ಕೆಲಸ ಮಾಡಿಬಿಟ್ಟೆ. ಪಾಪ, ಅವನಿಷ್ಟು ಬೇಜಾರು ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡಿ ಇರಲಿಲ್ಲ. ಛೇ, ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ನೀವು. ಅದರಲ್ಲೂ ಮಲಗಿದ್ದಾಗ ಇನ್ನೂ ಮುದ್ದು, ಹಾಗೆ ಕೆನ್ನೆ ಕಿಲ್ಬಿಡೋಣ ಅನ್ಸುತ್ತೆ. ಮಗು ಥರ ಮನಸ್ಸು ನಿಮ್ಮದು, ಸ್ವಲ್ಪನೂ ಕಲ್ಮಶ ಇಲ್ಲ. ಇವತ್ತು ನಾನು ಮನೆಗೆ ಬರಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ರಿ. ಕಣ್ಣಲ್ಲೆಲ್ಲ ನೀರು ಹಾಕೊಂಡ್ಬಿಟ್ರಿ. ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ತಿತ್ತು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ನಿಮ್ಮ ಕಣ್ಣೀರು ನೋಡ್ತಿದ್ರೆ ತಾಯಿನ ಕಳ್ಕೊಂಡಿರೋ ಮಗು ಅತ್ತಾಗ ಅನಿಸ್ತಿತ್ತು. ನಾನು ಅಷ್ಟೆ, ನಮ್ಮಮ್ಮ ನನ್ನೆಲ್ಲಾದರೂ ಹೊರಗಡೆ ಬಿಟ್ಟು ಹೋದಾಗ ಹೀಗೆ ಹೇಳ್ತಾ ಇದ್ದೆ, ನಂದೇ ತಪ್ಪು, ನಾನೇ ತಪ್ಪು ಮಾಡಿದ್ದೀವತ್ತು, ನಿಮ್ಗೆ ಹೇಳಿ ಹೋಗ್ಬೇಕಾಗಿತ್ತು. ಅಮ್ಮಗೆ ಹೇಳಿದ ಥರ ನಿಮಗೂ ಹೇಳಿಬಿಟ್ಟಿದ್ರೆ ನೀವು ಅಷ್ಟೊಂದು ಬೇಜಾರೇ ಮಾಡ್ಕೋತಿರ್ಲಿಲ್ಲ. ಸಾರಿ ಆಯಿತಾ, ನೆಕ್ಸ್ಟ್ ಟೈಮಿಂದ ಹೀಗೆ ಮಾಡಲ್ಲ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಜಾಸ್ತಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮುತ್ತು. ಅಕಾಲಿ. ರೀ, ಏನ್ರಿ ಇದು? ನಿದ್ದೆಗೆ ಇಟ್ಟು ಕೂತ್ಕೊಂಡ್ರೆ ಹೋಗಿರೋ ದುಡ್ಡು ಬಂದ್ಬಿಡುತ್ತಾ? ಅಂತ ಎಷ್ಟು ಈಸಿಯಾಗಿ ಹೇಳ್ತೀನಿ ನೀನು. ಕಷ್ಟಪಟ್ಟು ಮಾಡಿಟ್ಟಿದ್ದ ದುಡ್ಡು ಕಣೆ, ಅದು ಎಲ್ಲ ಹೋಯ್ತಲ್ಲ. ಮೆತ್ತಗೆ ಚಿರು ಮಲಗಿದ್ದಾನೆ. ನೀವಿಷ್ಟು ಜೋರಾಗಿ ಹತ್ರ ಇಡೀ ಮನೆಯವ್ರು ಎದ್ದು ಬಂದ್ಬಿಡ್ತಾರಷ್ಟೇ. ತುಂಬ ಸಂಕಟ ಆಗ್ತಿದೆ ಕಣೆ, ದುಡ್ಡೆಲ್ಲ ಹೋಯ್ತಲ್ಲೇ. ಏನು ಮಾಡೋದು ಅಂತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣವಾ? ಆಗಲ್ಲ ಕಣೆ, ತಲೆನೋವು. ಸಾವಿರ ಪ್ರಶ್ನೆ ಕೇಳ್ತಾರೆ, ಕೋರ್ಟು ಕಚೇರಿ ಅರಿಬೇಕಾಗುತ್ತೆ, ಕಷ್ಟ ಆಗುತ್ತೆ. ಒಳ್ಳೆ ಕಥೆ ಆಯ್ತು. ಈಗ ಏನು ಮಾಡೋದು ಹಾಗಿದ್ರೆ? ಇವತ್ತು ಕಾಂಟ್ರಾಕ್ಟ್ರಿಗೆ ಅಡ್ವಾನ್ಸ್ ಕೊಡಬೇಕಾಗಿತ್ತು, ತಗೊಂಡು ಎತ್ತಿಟ್ಟಿದ್ದೆ. ಅವ್ನು ಯಾರು ದುಡ್ಡು ತೊಗೊಂಡಿದ್ದಾನೋ ಆ ಕಳ್ಳ, ಅವ್ನಿಗೆ ಒಳ್ಳೇದಾಗಲ್ಲ ಕಣೆ, ಅವನು ಉದ್ಧಾರ ಆಗಲ್ಲ. ಹಾಳಾಗಿ ಹೇಳಿ ಬಿಡ್ರಿ, ದೇವರಿದ್ದಾನೆ. ಅನ್ಕೊಳ್ಳಿ.
ಒಳಗೆ ಬರ್ಬೋದಾ? ಸರ್ ಬನ್ನಿ ಒಳಗಡೆ. ಏನು ಸರ್ ನಮ್ಮನೆ ತನಕ ಬನ್ರಿ, ಯಾರು ಬೇಕಿತ್ತು? ಇಲ್ಲಿ ಹರೀಶ್ ಅಂದ್ರೆ ಯಾರು? ಸರ್ ಅವ್ನು ನನ್ನ ಮಗ, ಏನಾಗಬೇಕಿತ್ತು? ಮೊದಲು ಕರೀರಿ, ಆಮೇಲೆ ಹೇಳ್ತೀನಿ. ಹರೀಶ, ಹರಿ, ನೀನೇನೋ ಹರೀಶ, ನನ್ನ ಮಗನೇ ಕಳ್ತನ ಮಾಡ್ತೀಯೇನೋ? ಅದು ಮನೆಯವ್ರ ದುಡ್ಡನ್ನೇ ಕಳ್ತನ ಮಾಡ್ತೀಯ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ನು ನನ್ನ ಮಗ ಸರ್, ಅಂಥವನಲ್ಲ. ಹೆತ್ತವರಿಗೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕಾಣಿಸಲ್ಲ. ಇವನು ಏನು ಮಾಡಿದಾನೆ ಅವನ್ನೇ ಕೇಳಿ. ಹರಿ ಮಾತಾಡು. ಇವ್ರು ಹೇಳೋದು ನಿಜನಾ? ನೀನ್ ದುಡ್ಡು ಕಳ್ತನ ಮಾಡಿದ್ಯಾ? ಮಾತಾಡು ಹರಿ. ಹರಿ, ನೀನು ಮಾತಾಡದೆ ಹೀಗೆ ನಿಂತ್ಕೊಂಡ್ರೆ ಮಾಡ್ತಾರೋ ಆಪಾತ ನಿಜ ಅನ್ಕೊಳ್ತಾರೆ. ನಾನಲ್ಲ ಅಂತ ಹೇಳ್ಬಿಡಪ್ಪ. ತಪ್ಪು ಮಾಡಿದ್ರೆ ಒಪ್ಕೊಂಬಿಡು. ಸಂತು ರೂಮಿಂದ ದುಡ್ಡು ತಗೊಂಡು ನಾನು ನಾನೇನೋ ಹೀಗೆ ಸರಿ ಹೋಗಿದ್ದಾನೆ, ಜವಾಬ್ದಾರಿ ಬಂದಿದೆ, ದುಡಿತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಮನೆಯವ್ರ ದುಡ್ಡನ್ನೇ ಕದಿಯೋ ಅಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿಯೇನೋ? ನಾನು ಮಾತಾಡಬೇಡ. ಬೇಬಿ ಏನಾಯ್ತು? ಯಾಕೆ ಹಾಕಿರ್ಚ್ಕೊಂಡೆ? ಏನೋ ಕೆಟ್ಟ ಕನಸು. ಬಿಸ್ನೆಸ್ ಸ್ಟ್ರೆಸ್ಸಲ್ಲಿ ಇದೆಯಲ್ವಾ, ಅದಕ್ಕೆ ಏನೋ ಕೆಟ್ಟ ಕನ್ಸು ಬಿತ್ತಿರ್ಬೇಕು. ಬೆಟರ್. ಏನು ಕನ್ಸು ಬಿತ್ತು? ಗೊತ್ತಿಲ್ಲ. ಸರಿ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ನನಗೆ ಇನ್ನು ನಿದ್ದೆ ಬರಲ್ಲ. ನಾನು ಹೋಗಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಟಿ ವಿ ನೋಡ್ತೀನಿ. ಬೇಬಿ ನಾನು ಕಾಫಿ ಮಾಡ್ಕೊಡ್ತೀನಿ. ಅರೆ ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಆರಾಮಾಗಿ ಮಲ್ಕೋ, ನಾನು ಹೋಗಿ ಮಾಡ್ಕೊಡ್ತೀನಿ. ಹೆಂಡತಿ ಆದವಳು ಗಂಡನ ಕಾಫಿ ಮಾಡ್ಕೊಡ್ಬೇಕಲ್ವಾ? ಪರವಾಗಿಲ್ಲ, ನೀನು ಹೋಗಿ ಫ್ರೆಶ್ ಅಪ್ ಆಗು. ನಾನು ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಬರ್ತೀನಿ. ಈ ನಿನ್ನ ಪ್ರೀತಿ ಮರ್ಯಾದೆ ಎಲ್ಲ ನಾನು ದುಡಿತಾ ಇದ್ದೀನಿ ಅಂತ ಅಷ್ಟೆ ನನಗೆ ಗೊತ್ತು ಬೇಬಿ. ಆದರೆ ಈ ನಿನ್ನ ನಂಬಿಕೆಗೆ ನಾನು ಅರ್ಹನಲ್ಲ. ನಾನು ಎಲ್ಲ ಕಳ್ಕೊಂಡು ಸೋತ್ ಹೋಗಿದ್ದೀನಿ. ನಾನೇನಾದರೂ ಮೋಸ ಹೋಗಿದ್ದೀನಿ ಅನ್ನೋದು ನಿನಗೆ ಗೊತ್ತಾದರೆ ಈ ಮರ್ಯಾದೆ ಸಿಗತ್ತಾ? ಇಲ್ಲ, ಖಂಡಿತ ಸಿಗಲ್ಲ. ಮತ್ತೆ ಎಲ್ಲರೂ ನನ್ನ ವೇಸ್ಟ್ ಬಾಡಿ ಅನ್ನೋ ಥರನೇ ನೋಡ್ತಾರೆ. ಅಯ್ಯೋ ದೇವ್ರೆ, ಯಾಕೆ ಹೀಗೆ ಮಾಡ್ತಾ ಇದೆಯಪ್ಪ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ಬದುಕು ಕಟ್ಕೋಬೇಕು ಅನ್ಕೊಂಡಿದ್ದಪ್ಪ. ಈಗ ನಾನು ಏನು ಮಾಡಲಿ? ಇಲ್ಲ ಜಯಂತ್, ಚಿನ್ನು ಮರಿ ಹಾಗೆಲ್ಲ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಎಲ್ಲೋ ಇರ್ತಾರೆ. ಚಿನ್ನು ಮರಿ, ಮುದ್ದು ನಾನು ಇಲ್ಲಿದ್ದೀನಿ. ಅರೇ ಏನಿದೆಲ್ಲ? ಏನಿದೆಲ್ಲ ಅಂದರೆ
ಇದು ನೀವು ವ್ಯಾಯಾಮ ಮಾಡೋ ಸಮಯ, ಅದಕ್ಕೆ ಇದನ್ನೆಲ್ಲ ನಾನೇ ರೆಡಿ ಮಾಡಿದೆ. ಅದೆಲ್ಲ ಸರಿ, ಆದರೆ ನೀವೆಲ್ಲ ಯಾಕೆ ರೆಡಿ ಮಾಡಕ್ಕೆ ಹೋದ್ರಿ? ನಾನೇ ಮಾಡ್ಕೋತಿದ್ನಪ್ಪ. ನೀವು ಮಾತ್ರ ಎಕ್ಸಸೈಸ್ ಮಾಡಬೇಕಾ, ನಾನು ಮಾಡಬಾರ್ದಾ? ಆದರೂ ನನಗೆ ಇಷ್ಟೆಲ್ಲ ಭಾರ ಎತ್ತಕ್ಕಾಗಲ್ಲ ಬಿಡಿ. ಅಲ್ಲಿಂದ ಇಲ್ಲಿಗೆ ಜರುಗಿಸ್ಕೊಂಡು ಬರೋ ಅಷ್ಟರಲ್ಲೇ ನನ್ನ ವ್ಯಾಯಾಮ ಎಲ್ಲ ಆಗೋಯ್ತು. ಆಹಾ, ನೋಡಿದ್ರಾ, ನೀವು ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ನನ್ನ ನಗು ವಿಷಯ ಆಗಿರಲಿ, ಆದರೆ ನೀವು ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊಳಕ್ಕೆ ಹೋದ್ರಿ? ಈ ಥರ ಭಾರ ಎತ್ತಿದಾಗ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಾನು ಏನು ಮಾಡಲಿ? ಅದೇ ಮತ್ತೆ ತೊಂದರೆ ಅಂತೆ. ಇದರಲ್ಲೇನು ತೊಂದರೆ ರೀ? ನಾನು ನಿಮ್ಮ ಹೆಂಡತಿ ಅದವಳು ಇಷ್ಟು ಮಾಡದೇ ಇರೋಕ್ಕಾಗುತ್ತಾ? ನೀವು ಇಡೀ ಸಂಸಾರದ ಭಾರನ ಹೊತ್ಕೊಂಡಿದ್ದೀರಾ ಅಂದಮೇಲೆ ನಾನು ಇಷ್ಟಾದರೂ ಮಾಡಬೇಕಲ್ವಾ? ಸರಿ, ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ನಾನು ಪ್ರೋಟೀನ್ ಶೇಕ್ ಮಾಡ್ಕೊಂಡು ಬರ್ತೀನಿ. ಜಯಂತ, ನೀನೇ ಏನೇನೋ ತಪ್ಪು ಕಲ್ಪನೆ ಮಾಡ್ಕೋತೀಯ. ನೋಡಿದ್ಯಲ್ಲ. ಅರೆ ಜಾನ್ವಿ ಅವರೇ, ಬನ್ನಿ. ನೀವು ಜಾಯಿನ್ ಮಾಡ್ತೀರಾ? ಎಕ್ಸಾಮ್ ಮಾಡಿ ಹೇಳ್ಕೊಡ್ಲಾ? ಹಾಂ, ಯಾಕೆ ನಾನು ದಪ್ಪ ಇದ್ದೀನಿ ಅಂತ ರೇಗಿಸ್ತಾ ಇದ್ದೀರಾ? ಅಯ್ಯೋಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೀವು ನನ್ನ ಜೊತೆ ಎಕ್ಸಸೈಸ್ ಜಾಯಿನ್ ಆದರೆ ನಂಗೆ ಒಳ್ಳೆ ಕಂಪ್ನಿ ಆಗುತ್ತೆ ಅಂತ ಹೇಳಿದಪ್ಪ ಅಷ್ಟೇ. ಅದೆಲ್ಲ ಏನು ಬೇಡ, ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತೀನಲ್ಲ ಅದೇ ಸಾಕು. ಅದೇ ನನಗೆ ವ್ಯಾಯಾಮ. ತಗೊಳ್ಳಿ. ರೀ, ಏನು ಇದೆಲ್ಲ ಬಿಡಿ ಕೈ. ಇದೇನು ಅಂತ ಗೊತ್ತಿಲ್ವಾ? ಮತ್ತೆ ನಾನೇ ಹೇಳ್ಕೊಡ್ಬೇಕಾ? ಏನಿದು ಬೆಳಗ್ಗೆ? ಇದು ರೊಮ್ಯಾನ್ಸ್ ಮಾಡೋ ಟೈಮ್ ಅಲ್ಲ, ಎಕ್ಸಸೈಸ್ ಮಾಡೋ ಟೈಮ್. ರೊಮ್ಯಾನ್ಸಲ್ಲೂ ಎಕ್ಸಸೈಸ್ ಇದೆಯಪ್ಪ. ಇವಾಗ ಅದೆಲ್ಲ ಬೇಡ. ನಿಮ್ಗೆ ಆಫೀಸಿಗೆ ಟೈಮ್ ಆಗುತ್ತೆ, ನಾನು ಹೋಗಿ ಬೇಗ ತಿಂಡಿ ರೆಡಿ ಮಾಡಬೇಕು. ನಿಮ್ಗೇನು ಇಷ್ಟ ಹೇಳಿ, ಅದನ್ನೇ ರೆಡಿ ಮಾಡ್ತೀನಿ. ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವಲಕ್ಕಿ ಮಾಡಿಕೊಡ್ತೀರಾ? ಮತ್ತು ನೀವು ಆರ್ಡರ್ ಮಾಡಿ ಸಾಕು, ಎಲ್ಲ ರೆಡಿ ಇರುತ್ತೆ. ನೀವು ಎಕ್ಸಸೈಸ್ ಮುಗಿಸಿ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಡಿ. ಅವಲಕ್ಕಿ ರೆಡಿ ಮಾಡಿರ್ತೀವಿ, ಓಕೆನಾ? ಮುನ್ಸಮೆ ಇದಲ್ಲ, ಒಂದು ಫೋನ್ ಮಾಡಿದೆ ಇದಕ್ಕೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನು ಇಲ್ಲಪ್ಪ. ಓಕೆ, ಪತ್ರಿಕೆ ರೆಡಿ ಮಾಡೋಕ್ಕೆ ಹೇಳಿದ್ದಲ್ಲ, ಒಂದು ಕಾಪಿ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೀನೊಂದ್ಸಲಿ ನೋಡಿ ಹೇಳ್ಬಿಟ್ರೆ ನಾನು ಪ್ರಿಂಟ್ ಹಾಕಕ್ಕೆ ಕೊಟ್ಬಿಡ್ತೀನಪ್ಪ. ಅಲ್ಲ, ಇಂಥ ಸಣ್ಣ ವಿಷಯಕ್ಕೆ ನೀನೇ ಬರಬೇಕಾಗಿತ್ತೆ. ಯಾರಾದ್ರೂ ಹುಡುಗರು ಕೈಲಿ ಕಳಿಸಿದ್ರೆ ಆಯ್ತಿರ್ಲಿಲ್ವೇ? ಯಾರನ್ನೋ ಕಳ್ಸೋದು, ಅವ್ನಿನ್ನು ಯಾರಿಗೋ ವಿಷಯ ತಿಳಿಸೋದು ಯಾಕೆ ಬೇಕು ಅಂತ ನಾನೇ ಬಂದ್ಬಿಟ್ನಪ್ಪ. ನೋಡಯ್ಯ, ನಾವಿಬ್ಬರು ಒಂದಾಗಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇಂಥ ಸಣ್ಣ ವಿಷಯಕ್ಕೆ ನಾವು ಚಿಕ್ಕವರಾಗಬೇಕಾ? ಸರಿಯಾಗಿ ಮಾಡಿದೆ ಬಿಡು, ನೀನು ಬಂದಿದ್ದೆ ಒಳ್ಳೇದಾಯ್ತು. ನೀನೊಂದ್ಸಲಿ ನೋಡಿ ಹೇಳ್ಬಿಟ್ರೆ ನಾನು ಪ್ರಿಂಟ್ ಹಾಕಕ್ಕೆ ಕೊಟ್ಬಿಡ್ತೀನಪ್ಪ. ಹಾಂ ಸರಿನಪ್ಪ, ನಾನೇನು ಬರ್ತೀನಿ, ಟೈಮ್ ಆಯಿತು. ಲೈ ಕೂತ್ಕೊಳ್ಳಯ್ಯ, ನಾವಿಬ್ರು ಈಗ ಬೀಗರು. ಮನೆಗೆ ಬಂದು ಏನು ತಿಂದೆ ಹೋದ್ರೆ ಏನೋ ಯಾವುದು? ಕುಡಿಯೋಕೆ ತಗೊಂಬರಮ್ಮಿ. ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕಪ್ಪ. ಕೂತ್ಕೊಳ್ಳಪ್ಪ. ಬಿರಿಯಾನಿ ಏನೋ ತಗೊಂಬರಮ್ಮಿ ಕುಡಿಯೋಕೆ. ಲೇ ಸಿದ್ದೇಗೌಡ, ಬಾಲ ಇಲ್ಲಿ. ಇಲ್ಲಡ್ಲ, ನಿಮ್ಮ ಅತ್ತೆ ನಿಮ್ಮ ಮಾವ ಬಂದವ್ರೆ, ಮಾತಾಡ್ಸಲ್ಲ? ನಮಸ್ಕಾರ. ನಾವು ಲೈ ನಮಸ್ಕಾರ ಮಾಡ್ಕೊಳ್ಳ. ಒಳ್ಳೇದಾಗಲಿ. ಕೂತ್ಕೊಳ್ಳ. ನನ್ನ ಮಗಳೇನಾದರೂ ಫೋನ್ ಮಾಡಿದ್ಲೇನಪ್ಪ?
ಇಲ್ಲ ಫೋನೇನು ಮಾಡಿಲ್ಲ. ಬಿಡು ಮಾಡಿಕೊಂಡು ಮನೆ ಕಡೆ ಬಾಪ್ಪ. ಬರ್ತೀನಿ. ಸರಿ ನಾವಿನ್ನು ಬರ್ತೀನಪ್ಪ, ಟೈಮ್ ಆಯಿತು. ಸರಿ ಕಣಯ್ಯ, ಹಾಗಾಗಿ ಬರ್ತಾ ಇರಪ್ಪ. ಏಯ್ ಇನ್ನೇನಪ್ಪ, ಹಳಿ ನೋಡಕ್ಕೆ ಬರ್ತಾನೆ ಇರಬೇಕಲ್ಲ. ಬರ್ತೀನಪ್ಪ. ಸರಿ. ಏನ ಇವನೊಬ್ಬ ಜೀವ ತಿನ್ನಕ್ಕೆ. ಏ ನಾನು ಆರಾಮಾಗಿದ್ದೀನಿ ಕಣ, ಹಂಗೇನೂ ಆಗಿಲ್ಲ. ಕಷಾಯ ಮಾಡಿಕೊಡ್ಬೇಕಂತೆ, ಕಷಾಯ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾನೆ. ಹೋಗಲೇ ಅವನೊಬ್ಬ ತಲೆ ತಿಂತಾನೆ ಬನ್ನಿ. ರೀ ಯಾಕ್ರಿ ಹೀಗೆ ಮುಖ ಮಾಡ್ಕೊಂಡಿರ್ತೀರಾ? ನೀವು ಹಿಂಗಿದ್ರೆ ಮನೆಯವ್ರಿಗೆ ಎಲ್ರಿಗೂ ಅನುಮಾನ ಬರುತ್ತೆ ನಿಮ್ಗೇನೋ ಆಗಿದೆ ಅಂತ. ಸ್ವಲ್ಪ ಮಾಮೂಲಿಯಾಗಿರ್ಬಾರ್ದಾ? ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಕಣೆ ಕಳೆದೋಗಿದೆ. ಆರಾಮಾಗಿರು ಅಂದರೆ ಹೇಗೆ ಮಾಮೂಲಿಯಾಗಿರಲಿ? ಹೇಗಾ? ನಾನೀಗ ಟೀ ಮಾಡಿ ತಂದ್ಕೊಡ್ತೀನಿ, ಕುಡೀರಿ. ಆಮೇಲೆ ಹೇಗಿರೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ನ ದುಡ್ಡು ಕದ್ದವನು ಯಾರೇ ಆಗಿರಲಿ, ಹಾಳಾಗೋಗ್ತಾನೆ. ಕಿರಣ, ಎಂಥ ಪರಿಸ್ಥಿತಿ ಬಂದರೂ ನೀನು ರಜಾ ಹಾಕ್ತಾ ಇರಲಿಲ್ಲ. ಹೋದ ವಾರ 2 ದಿನ ರಜಾ ಹಾಕಿದ್ದೆಲ್ಲ, ಎಲ್ಲೋಗಿದ್ದೆ? ಅದು ನನ್ನ ಮಗಳು ಅಳಿನ ಮನೆಗೆ ಹೋಗ್ಬೇಕಿತ್ತು. ಮನೆಯವ್ರು ಹೋಗ್ಲೇಬೇಕಂದ್ರು, ಹಂಗಾಗಿ ರಜಾ ಹಾಕ್ಲೇಬೇಕಾಯ್ತು. ನಿಂದೊಂಥರ ಆರಾಮ್ ಜೀವನ ಆಯ್ತು ಬಿಡಪ್ಪ. ಮಗಳು ಮದುವೆ ಮಾಡಿದ ಮೇಲೆ ಜವಾಬ್ದಾರಿ ಕಳ್ಕೊಂಬಿಟ್ಟೆ ಬಿಡಪ್ಪ. ಎಲ್ಲಿ ಚಂದ್ರಣ್ಣ, ಇನ್ನೂ ಮದುವೆ ಆಗ್ಬೇಕಾಗಿರೋ ಮಗಳಿದ್ದಾಳೆ, ಮಗ ಇದ್ದಾನೆ. ಈ ಮದುವೆ ಎಲ್ಲ ಆಗೋ ತನಕ ನನ್ನ ಜವಾಬ್ದಾರಿ ನನ್ನ ತಲೆ ಮೇಲೆ ಇದ್ದದ್ದೇ. ಅದು ಆಗುತ್ತೆ ಬಿಡಪ್ಪ. ನೀನು ಯಾರಿಗೆ ಮೋಸ ಮಾಡಿದವನಲ್ಲ, ಕೆಟ್ಟದ್ದು ಬಯಸಿದವನಲ್ಲ. ದೇವ್ರು ನಿನಗೆ ಕೆಟ್ಟದ್ದು ಮಾಡ್ತಾನ, ಒಳ್ಳೇದು ಮಾಡೇ ಮಾಡ್ತಾನೆ. ಆ ನಂಬಿಕೆ ಮೇಲೆ ನಾನಿದ್ದೀನಿ ಚಂದ್ರಣ್ಣ. ಆದರೆ ಕಂಪ್ನಿನಲ್ಲಿ ಬಲವಂತದಿಂದ ರಿಟೈರ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನನ್ನ ಕೆಲಸ. ಏನಂದೆ? ಅದ್ಯಾಕೆ ಕೆಲಸದಿಂದ ತೆಗಿತಾ ಇದ್ದಾರಂತೆ? ಯಂತ್ರ ಥರ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಈ ವಯಸ್ಸಿನಲ್ಲಿ ಅವಂಗೆ ಮಾಡೋಕ್ಕಾಗುತ್ತಾ? ಯಂತ್ರಗಳು ಕೆಲಸ ಕಿತ್ಕೋತಾ ಇದ್ದಾವೆ. ಮನೇಲಿ ಇನ್ನೂ ಮದುವೆ ಆಗೋ ಮಗಳಿದ್ದಾಳೆ, ಮದುವೆ ಮಾಡಬೇಕು. ಇನ್ನೊಂದು ಕಡೆ ನನ್ನ ಹೆಂಡತಿಗೆ ಮಾತು ಕೊಟ್ಟಿರೋಂಗೆ ಮನೆ ಕಟ್ಟಬೇಕು. ಆಸೆಗಳೇನೋ ದೊಡ್ಡದಾಗಿ ಬೆಳೀತಾ ಇದ್ದಾವೆ, ಆದರೆ ಅದನ್ನು ಈಡೇರಿಸೋ ಭರವಸೆ ಮಾತ್ರ ಸಣ್ಣದಾಗ್ತಾ ಇದೆ. ಈ ಪರಿಸ್ಥಿತಿಲಿ ನನ್ನ ಕೆಲಸ ಹೋದರೆ. ಈ ವಿಷಯನ ನಿಮ್ಮ ಮನೆಯವ್ರಿಗೆ ತಿಳಿಸ್ತೀಯಾ? ಹೇಳಿಲ್ಲ ಚಂದ್ರಣ್ಣ. ವಿಷಯ ತಿಳಿಸ್ಬೇಕಲ್ವರಪ್ಪ. ಮನೆಯವ್ರು ಎಲ್ಲರಿಗೂ ವಿಷಯ ಗೊತ್ತಿದ್ರೆ ಒಳ್ಳೆಯದು. ಆಗಲಾದ್ರೂ ನಿನ್ನ ಗಂಡು ಮಕ್ಕಳಿಗೆ ಮನೆ ಜವಾಬ್ದಾರಿ ಬರುತ್ತೆ. ಆಗ ನೀನು ಟೆನ್ಷನ್ ಇಲ್ದಂಗಿರ್ಬೋದು. ಪಾಪ ಅವ್ರ ಜವಾಬ್ದಾರಿಯಿಂದ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ದುಡಿಯೋದು ಅವ್ರ ಕುಟುಂಬಕ್ಕೆ ಆಗುತ್ತೆ. ಸಣ್ಣವನು ಈಗಿನ್ನ ಯಾವುದೋ ಒಂದು ಸಣ್ಣ ವ್ಯಾಪಾರ ಶುರು ಮಾಡಿದ್ದಾನೆ. ಅವನಿನ್ನೂ ಸೆಟ್ಲ್ ಆಗಬೇಕು. ಇದೆಲ್ಲ ಗೊತ್ತಿದ್ದೂ ನಾನೀಗ ಅವ್ರ ತಲೆ ಮೇಲೆ ಹೆಂಗೆ ಜವಾಬ್ದಾರಿ ಹೊರಿಸ್ಲಿ ಹೇಳು? ಹಾಗಾದರೆ ಎಷ್ಟು ದಿನ ಅಂತ ಈ ವಿಷಯ ಹೇಳದೇ ಇರ್ತೀಯ ಹೇಳು? ಹೇಳಬೇಕು, ಹೇಳ್ತೀನಿ. ಆದರೆ ಯಾವಾಗ ಅಂತ ಗೊತ್ತಿಲ್ಲ.